ಸಚಿವ ಸಂತೋಷ್ ಲಾಡ್ ಜನ್ಮದಿನ, ಕಂಪ್ಲಿಯಲ್ಲಿ ಅಭಿಮಾನಿಗಳಿಂದ ಸೇವಾ ಕಾರ್ಯಕ್ರಮ. ಹೊಸಕೋಟೆ ಜಗದೀಶ್ ನೇತೃತ್ವದಲ್ಲಿ ಲಾಡ್ ಜನ್ಮದಿನಾಚರಣೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜನ್ಮದಿನದ ಅಂಗವಾಗಿ ಕಂಪ್ಲಿಯಲ್ಲಿ ಅಭಿಮಾನಿಗಳು ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಹಾಗೂ ಮೆಟ್ರಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೊಸಕೋಟೆ ಜಗದೀಶ್ ಅವರ ನೇತೃತ್ವದಲ್ಲಿ ಕಂಪ್ಲಿ ನಗರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ಹಾಗೂ ಬಾಣಂತಿಯರಿಗೆ ಹಣ್ಣು, ಬ್ರೆಡ್ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಗಿದೆ. ನಂತರ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ ನಡೆದ ಹೊನ್ನಾಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ದ್ವಿತೀಯ ಬಹುಮಾನದ ವೆಚ್ಚವನ್ನು ಭರಿಸುವ ಮೂಲಕ ಕ್ರೀಡಾ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಿದರು. ಇದೇ ವೇಳೆ ಮಾತನಾಡಿದ ಹೊಸಕೋಟೆ ಜಗದೀಶ್, ಸಚಿವ ಸಂತೋಷ್ ಲಾಡ್ ಅವರು ರಾಜಕೀಯ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಯುವಕರಿಗೆ ಶಿಕ್ಷಣ ಹಾಗೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದರ ಮೂಲಕ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಮುಂದಿನ ದಿನದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನ ದೊರಕಲಿ ಅಂತ ಶಾಸಕ ಜೆಎನ್ ಗಣೇಶ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಮುಖಂಡರು ಆದ ಬಿ ನಾರಾಯಣಪ್ಪ, ಬಸವನಗೌಡ, ಹಂಪಾರೆಡ್ಡಿ, ಕರವೇ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ, ಯುವ ಮುಖಂಡರು ಆದ ಪ್ರಮೋದ್, ಮಂಜುನಾಥ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಕಾರ್ಮಿಕರ ಸಚಿವರಾದ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸರ್ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಜೆಎನ್ ಗಣೇಶ್ ಅಭಿಮಾನ ಬಳಗದಿಂದ ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ಸಂತೋಷ್ ಲಾಡ್ ಸಾಹೇಬರನ್ನು ಕೊಡುಗೆ ದಾನಿ, ಅದೇ ರೀತಿಯಾಗಿ ಅವರು ಕಾರ್ಮಿಕ ಸಚಿವ 2017 ಇಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಮತ್ತು ಈಗ ಪ್ರೆಸೆಂಟ್ ಮಿನಿಸ್ಟ್ರಿ ಇದ್ದಾರೆ, 2 ವರ್ಷ ಆಗಿದೆ. ಎಷ್ಟೋ ಜನಕ್ಕೆ ಸಹಾಯ, ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಕ್ಯಾನ್ಸರ್ ಆಪರೇಷನ್ ಅಂದರೆ ಕ್ಯಾನ್ಸರ್ ಆಪರೇಷನ್ ಮಾಡಿಸಿದ್ದಾರೆ, ಎಷ್ಟೋ ಜನಕ್ಕೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಕಷ್ಟ ಅಂತ ಬಂದರೆ ಸಂತೋಷ್ ಲಾಡ್ ಯಾವತ್ತೂ ಯಾರು ಇಲ್ಲ ಅಂತ ಹೇಳಿ ಕಳಿಸಿದ ವ್ಯಕ್ತಿನೇ ಅಲ್ಲ. ಹಾಗಾಗಿ ಅವರು ಹುಟ್ಟುಹಬ್ಬಕ್ಕಿಂತ ನಮ್ಮ ಸಣ್ಣದಾದಂಥ ಸಹಾಯವನ್ನು ಮಾಡಿ, ಯಾಕಂದರೆ ಅವರು ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತಾರೆ. ಅವ್ರು ಹುಟ್ಟುಹಬ್ಬದ ದಿನ ನಾವು ಕೂಡ 4 ಜನಕ್ಕೆ ಸಹಾಯ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಜೆಎನ್ ಗಣೇಶ್ ಅಭಿಮಾನ ಮತಗಳಿಂದ ರೋಗಿಗೆ ಹಣ್ಣು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಬಂದ ಎಲ್ಲ ನಾಣಪ್ಪಣ್ಣ, ಕರಕೃಷ್ಣಣ್ಣ, ನಿಜಪ್ಪಣ್ಣ ಎಲ್ಲ ಬಂದ ಅಭಿಮಾನಿಗಳು, ಸಂತೋಷ್ ಲಾಡ್ ಸರ್ ಅಭಿಮಾನಿಗಳು, ಜೆಎನ್ ಗಣೇಶ್ ಅಣ್ಣನ ಅಭಿಮಾನಿಗಳಿಗೆ ಪೂರಕ ವಂದನೆಗಳಿಂದ ಒಂದೆರಡು ಮಾತನ್ನು. ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರವರ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕಂಪ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಮೆಟ್ರಿ ಗ್ರಾಮದ ಹೊಸಕೋಟೆ ಜಗದೀಶ್ರವರು ಕಂಪ್ಲಿ ಬಳ್ಳಾರಿ ಜಿಲ್ಲಾ ವೀರಶೈವ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಜೆಎನ್ ಗಣೇಶ್ರವರ ಅಭಿಮಾನ ಬಳಗದಿಂದ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರವರ 51ನೇ ಹುಟ್ಟುಹಬ್ಬವನ್ನು ಇವತ್ತು ರೋಗಿಗಳಿಗೆ ಹಾಲು ಹಣ್ಣು ಹಂಚೋದ್ರ ಮುಖಾಂತರ ಇವತ್ತೊಂದು ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತದೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಐಶ್ವರ್ಯ, ಸುಖ, ಸಂಪತ್ತು, ಆರೋಗ್ಯ ಭಗವಂತ ಅವರಿಗೆ ಕಲಿಸಲಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಅವರು ದಾನ ಧರ್ಮದಾಗ ಅನ್ನದಾನ ಪ್ರಭು ಅಂತ ಕರೀತಾರೆ ಆ ಕಡೆಗೆಲ್ಲ. ಹಾಗೆ 20,000 ಜನಕ್ಕೆ ಮೊನ್ನೆ ಈಗ ಅವರು ಆಶಾ ಕಾರ್ಯಕರ್ತರಿಗೆ ಕಿಟ್ಟು ಮುಖಾಂತರ, ಹಾಗೆ ಕೊರೋನಾದಾಗ ಸಾಕಷ್ಟು ಬಡವರಿಗೆ ದಾನ ಧರ್ಮ ಮಾಡಿದಂಥ ಯಾರಾದರೂ ಅಂದರೆ ನಮ್ಮ ಸಂತೋಷ್ ಲಾಡ್ ಸಾರ್. ಹಾಗೆ ಅವರಿಗೆ ಜನ್ಮದಿನದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ವೀರಶೈವ ಲಿಂಗಾಯತ ಹೊಸಕೋಟೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಎಲ್ಲ ನಮ್ಮ ಯುವಕರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಲು ಬ್ರೆಡ್ ಇದನ್ನು ಹಂಚುತ್ತಾ, ಹಾಗೆ ಹೊನ್ನಾಳಿಯಲ್ಲಿ ಕ್ರಿಕೆಟಿನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ.
ಅದೊಂದು ಕಾರ್ಯಕ್ರಮ ಇದೆ. ಹಾಗೆ ಕೆಲವಾರು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಸಂತೋಷ್ ಲಾಡ್ ಅಭಿಮಾನ ಬಳಗದವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಇನ್ನೂ ದೇವರು ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಾವು ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಮಾತನ್ನು ಹೇಳ್ತೀವಿ.